ಆಹಾ, ಮಾನವ ಜನ್ಮ ಬಹಳ ದೊಡ್ಡದು, ಅದನ್ನು ಹಾನಿ ಮಾಡಿಕೊಳ್ಳಿದ್ದೀರಿ ಅಂತ ತಮ್ಮಂತವರು ಹಿರಿಯವರು ಹೇಳಿದ್ದಾರೆ. ಅದರಲ್ಲೂ ಮಾನವೀಯತೆ ಬಹಳ ದೊಡ್ಡದು ನೋಡಿ. ಹೇಗೆ ಅಂದರೆ, ಪ್ರಪಂಚದಲ್ಲಿ ಮಾತೆಯಂದರಿಗೆ ಬಹಳ ಮಹತ್ತರವಾದ ಸ್ಥಾನವನ್ನು ಕೊಟ್ಟಿದ್ದಾರೆ ದೇವರು. ಯಾಕೆ ಅಂದರೆ, ನಾವು ಜನ್ಮ ತಾಳ್ಬೇಕಾದ್ರೆ ಆ ತಾಯಿಯ ಗರ್ಭದಲ್ಲಿ ಆ ತಾಯಿ ಯಾವ ರೀತಿ ನೋಡ್ಕೊಳ್ತಾಳೆ ಅಂತ ಹೇಳಿದ್ರೆ, ಪ್ರೀತಿ ಮಮತೆ ವಾತ್ಸಲ್ಯ ಸಂತೋಷದಿಂದ ಗರ್ಭವನ್ನೇ ಗುಡಿಯಾಗಿರಿಸಿಕೊಂಡು, ರಕ್ತದಲ್ಲಿ ಅಭಿಷೇಕ ಮಾಡಿ, ಕರುಳನ್ನೇ ಹಾರವಾಗಿರಿಸಿಕೊಂಡು, ಪ್ರೀತಿ ಮಮತೆ ವಾತ್ಸಲ್ಯದಿಂದ ಸಾಕಿ ಸೆಳೆಯುತ್ತಾಳೆ. ಅಂತಹ ತಾಯಂದಿರಿಗೆ ನಮ್ರದೇ ನಮಸ್ಕಾರ. ಗುರುಗಳು ಹಾಗೂ ತಂದೆ ಇಬ್ಬರು ಒಂದೇ. ಯಾಕೆ ಅಂತ ಹೇಳಿದ್ರೆ, ಗುರುಗಳು ಶಿಷ್ಯಂದರಿಗೆ, ತಂದೆ ಮಕ್ಕಳಿಗೆ ತಾವು ಕಲಿತ ವಿದ್ಯೆಗಳೆಲ್ಲವನ್ನೂ ಧಾರೆ ಎರೀತಾರೆ. ಅಂತಹ ಗುರು ತಂದೆಯರಿಗೆ ಹೃದಯಪೂರ್ವಕ ನಮಸ್ಕಾರ. ಕಲಾವಿದರೇ ಮೊದಲ ಪ್ರೇಕ್ಷಕರೇ ಮೊದಲ ಕಲಾವಿದರು. ಯಾಕೆ ಅಂತ ಹೇಳಿದ್ರೆ, ಅವರಿದ್ರೆ ಈ ಕಲಾವಿದರು. ಆದ್ರಿಂದ ತಮಗೆ ವಿಶೇಷವಾದ ನಮಸ್ಕಾರ. ಗುರುಗಳು ಹೇಳಿದರು, ಹುಟ್ಟುವಾಗ ಉಸಿರುತ್ತೆ, ಹೆಸರುದಿಲ್ಲ. ಸಾಯುವಾಗ ಹೆಸರುತ್ತೆ, ಉಸಿರುದಿಲ್ಲ. ಯಾವುದಾದ್ರೂ ಒಂದು ಸಾಧನೆಯನ್ನು ಮಾಡಿ ಹೋಗ್ಬೇಕು ನೋಡಿ. ತಾವು ಕುಳಿತುಕೊಂಡು ವೀಕ್ಷಿಸ್ತಾ ಇರೋದು ಮಹಾ ದೊಡ್ಡ ಸಾಧನೆ. ಕಲಾವಿದರಿಗೆ ಕುಳಿತು ಚಪ್ಪಾಳೆ ಹೊಡಿತೀರಲ್ಲ, ಅದು ಮಹಾ ದೊಡ್ಡ ಸಾಧನೆ. ಯಾಕೆ ಅಂತ ಹೇಳಿದ್ರೆ, ಮನುಷ್ಯನಿಗೆ 72,000 ನರನಾಡಿಗಳು ಓಡಾಡ್ತಾ ಇರುತ್ತೆ. ಇಲ್ಲಿಂದ ಪ್ರಾರಂಭ ಆಗುತ್ತೆ. ಅವಾಗ ಚಪ್ಪಾಳೆ ಹೊಡಿತಾ ಇದ್ರೆ ತಾವು ಆರೋಗ್ಯ ಕಾಪಾಡಿಕೊಳ್ಳಬಹುದು. ಕಲಾವಿದರಿಗೆ ಪ್ರೋತ್ಸಾಹ, ನಿಮಗೆ ಪುನರುತ್ಸಾಹ. ಗುರುಗಳ, ತಾವು ಹೇಳಿಬಿಟ್ಟ ಪಾಠವನ್ನೆಲ್ಲ ಪರಿಪಕ್ವವಾಗಿ ಹೇಳಿ ಮುಗಿಸ್ಬಿಟ್ಟ. ಕರತಾಡದ ಬಗ್ಗೆ ಹೇಳ್ಕೊಡ್ತಾ ಇದ್ದಂಗಿತ್ತು. ಹೌದು ಗುರುಗಳೇ, ಹೀಗೆ ಹೌದು. ಆರೋಗ್ಯ ಕಾಪಾಡ್ಕೊಳ್ಳೋದು ಹೇಳ್ಕೊಟ್ಟಿದ್ರಲ್ವ ನೀವು? ಹೇಳಿ, ಅವರೆಲ್ಲ ಹೊಡೆದ್ರು. ಹೌದು, ಬಹುದೂರವಾಗಿ ದೊರೆತಕ್ಕಂಥ ಆರೋಗ್ಯ ಇದು. ಎಲ್ಲೋ ಹೊರಟಿರ ಆಗಿದೆ ವಿಚಾರ ಗೊತ್ತಿಲ್ವೇ? ಇಲ್ವಲ್ಲ. ಶ್ರೀರಾಮಚಂದ್ರ ಪ್ರಭುಗಳಿಗೆ ಪಟ್ಟಾಭಿಷೇಕ. ಹೌದೇ? ಸೀತಾಮಾತೆಯವರು ತುಳಸಿ ಪೂಜೆ ಮಾಡ್ತಿದ್ದಾರೆ. ನಮ್ಮೆಲ್ಲರಿಗೂ ಭೂರಿ ಭೋಜನ ಸಮಾಧಾನ ಭೋಜನ ಅಂತ ಕ್ಷಣ. ಯಾಕೆ ಅಂತ ಹೇಳಿದ್ರೆ, ಬ್ರಾಹ್ಮಣರು ಭೋಜನ ಪ್ರಿಯ ಅಂತಾರೆ. ಅದು ಬಹುಜನ ಪ್ರಿಯ, ಅದು ಭೋಜನ ಪ್ರಿಯ. ಹಾಗೆ ಶುಭಮಯ
ಅಮ್ಮ ಜಗನ್ಮಾತೆ, ಈ ದಿನ ನನ್ನ ಸ್ವಾಮಿಯ ಪಟ್ಟಾಭಿಷೇಕ ಮಹೋತ್ಸವವು. ಇಂತಹ ಶುಭ ಸಮಯದಲ್ಲಿ ನಮ್ಮೆಲ್ಲರನ್ನು ಹರಿಸಿ ಕಾಪಾಡು ತಾಯಿ. ಈ ದಿನ ಎಂತಹ ಹರ್ಷದ ಸುದಿನವು. ಬ್ರಾಹ್ಮಣೋತ್ತಮರಿಗೆ ದಾನ ಧರ್ಮಾದಿಗಳನ್ನು ಮಾಡಿ ಅವರ ಕೃಪಾಶೀರ್ವಾದವನ್ನು ಪಡೆದು ಕೃತಹರ್ತಳಾಗುವೆನು. ಮಮ ಪ್ರಾಣ ಕಾಂತಗೆ ಎನ್ನ ಶತಮಾನಂ ಭವತಿ ಶತಾಯುಷಾಯಿ ಸೇವೇಂದ್ರಿಯೈ ಪ್ರತಿಷ್ಠಿತತಿ ದೀರ್ಘ ಸುಮಂಗಲಿ ಭವ ದೀರ್ಘಾಯುಷ್ಮಾನ್ ಭವ ಸಕಲ ಇಷ್ಟಾರ್ಥ ಪ್ರಾಪ್ತಿರಸ್ತು. ಜಾನಕಿಯು ನನ್ನ ಪಟ್ಟಾಭಿಷೇಕವೆಂದು ತಿಳಿದು ಭೂಸುರೋತ್ತಮರಿಗೆ ದಾನ ಧರ್ಮಾದಿಗಳನ್ನು ಮಾಡಿ ಪುಣ್ಯಕ್ಕೆ ಭಾಗಿಯಾಗಿರುವಳು. ಇಂತಹ ಸಮಯದಲ್ಲಿ ನನಗೊದಗಿರುವ ಅಮಂಗಳ ವಾರ್ತೆಯನ್ನು ಈಕೆಗೆ ಹೇಗೆ ತಿಳಿಸಲಿ? ಸೀತಾ, ಜಾನಕಿ, ಸ್ವಾಮಿ,
ಮಲ್ಲಿಗೆಯೋ ಧರೆಯನ್ನು ಧರಿಸಲವತರಿಸಿದ ದೀನಮಣಿಯೋ ಸುವಿಚಾರಶೀಲಾ ನೀಲಕುಂತಳ ವಿಶಾಲ ಫಾಲ ರಾಮನ ನೋಡುವೆ ಮನ ತಣಿವ ತನಕ ಶ್ರೀರಾಮನಿಗಿಡುವೆ ಕಸ್ತೂರಿ ತಿಲಕ ಕಸ್ತೂರಿ ತಿಲಕ ಸಖಯೇನೋ ಸಂತೋಷವಾಗಿದೆ ಸಖಯೇನೋ ಸಂತೋಷ
ಆದಿಪುತ್ರ ಸಖಯೇನೋ ಈ ದಿನ ನಿಮ್ಮ ಪಟ್ಟಾಭಿಷೇಕ ಮಹೋತ್ಸವವು. ಇಂತಹ ಶುಭ ಸಮಯದಲ್ಲಿ ಅರಳಿದ ಕೆಂದಾವರಂತೆ ಇರಬೇಕಾಗಿದ್ದ ಈ ನಿಮ್ಮ ಮುಖಕಮಲವು ಈ ರೀತಿ ಕಾಂತಿಹೀನವಾಗಿರಲು ಕಾರಣವೇನು? ಏನೆಂದು ನನ್ನೊಡನೆ ತಿಳಿಸಬಾರದು ಸ್ವಾಮಿ. ಲೋಲನೆ ಚಿಂತೆಯ ಏನಾಯಿತೆಂದು ನನ್ನೊಡನೆ ತಿಳಿಸಬಾರದೆ? ಏನೆಂದು ಹೇಳಲಿ ಸೀತಾ? ದಶರಥ ತಾನೋ ಸೂತ ಭರತನಿಗೆ ರಾಜ್ಯವನ್ನು
ಜನಕನು ಎಲ್ಲನೋ ವನಕ್ಕೆ ಹೋಗದನೋ ಜನಕನು ಎಲ್ಲನೋ ವನಕ್ಕೆ ಹೋಗದನೋ ಜನಕಾಗೆಯನೆ ತನುಗೆ ಜನಕಗೆ ಜನಕಾಗೆಯನೆ ತನುಗೆ ಜನಕಗೆ ಏನ ಪೇಯೆ ಏಳಲಿ ಅರಸಿರುಳ ಮುಗಿಯ ಏನ ಪೇಯೆ ಏಳಲಿ ಏನೆಂದು ಹೇಳಲಿ ಸೀತೆ. ಹಿಂದೆ ದೇವಾಸುರರ ಯುದ್ಧದಲ್ಲಿ ಕೈಕಾಮಾತೆಯು ಮಾಡಿದ ಸಹಾಯಕ್ಕೆ ಮೆಚ್ಚಿ ನಮ್ಮ ತಂದೆಯವರು 2 ವರಗಳನ್ನು ಕೊಟ್ಟಿದ್ದರಂತೆ. ಅದನ್ನು ನಾನು ಕೇಳಿದ್ದೇನೆ ಸ್ವಾಮಿ. ಅದನ್ನು ಈಗ ಕೇಳಿಕೊಂಡಿದ್ದಾರೆ. ಏನೆಂಬುದಾಗಿ? ಮೊದಲನೆಯ ವರಕ್ಕೆ ನನಗೆ ನಿಶ್ಚಿತವಾದ ಪಟ್ಟಾಭಿಷೇಕವನ್ನು ನಿಲ್ಲಿಸಿ ತಪ್ಪಿಸಿ ತನ್ನ ಮಗನಾದ ಭರತನಿಗಾಗಬೇಕೆಂತ. ಸ್ವಾಮಿ, ಇನ್ನು 2ನೇ ವರಕ್ಕೆ ನಾನು ನಾರುಮುಡಿಯನ್ನುಟ್ಟು ಜಠ ವಲ್ಕಲ ಧಾರಿಯಾಗಿ 14 ವರ್ಷ ವನವಾಸಕ್ಕೆ ಹೋಗಬೇಕೆಂದು ಕೇಳಿಕೊಂಡಿದ್ದೆ. ಆದ್ದರಿಂದ ನಾನು ಈ ದಿನವೇ ವನವಾಸಕ್ಕೆ ಹೊರಟೆ. ನೀನು ಇಲ್ಲಿಯೇ ಇದ್ದು ಅತ್ತೆ ಮಾವರ ಸೇವೆ ಮಾಡಿಕೊಂಡು ಇಲ್ಲಿಯಾದರೂ ಇರು, ಅಥವಾ ನಿನ್ನ ತಂದೆಯ ಮನೆಯಲ್ಲಾದರೂ ಇರು. 14 ವರ್ಷ ವನವಾಸವನ್ನು 14 ದಿನಗಳಂತೆ ಕಳೆದು ಬಂದು ಬಿಡುತ್ತೇನೆ. ಇದೆಂತಹ ವಿಷಮ ವಾರ್ತೆಯನ್ನು ನಾವು ಕೇಳುತ್ತಿರಬೇಕು. ಇದರಲ್ಲಿ ನಾವು ಮಾಡಿದ ಅಪರಾಧವಾದರೂ ಏನು ಸ್ವಾಮಿ? ಇರಲಿ ಇರಲಿ, ವನವಾಸಕ್ಕೆ ಹೊರಟಿರುವ ನಿಮ್ಮ ಸಂಗಡ ನಾನು ಬರುತ್ತೇನೆ. ನನ್ನನ್ನು ಕರೆದುಕೊಂಡು ಹೋಗಿ. ಬೇಡ ಸೀತೆ, ಬೇಡ. ವನವಾಸದ ಆಜ್ಞೆ ನನಗೆ ಮಾತ್ರ. ನೀನು ಸುಮಕೋಮಲಿ, ಅರಮನೆಯಲ್ಲಿ ಸುಖವಾಗಿ ಬೆಳೆದ, ಕಾಡಿನಲ್ಲಿ ಗೆಡ್ಡೆ ಗೆಣಸುಗಳನ್ನು ತಿನ್ನುತ್ತ ಕಲ್ಲು ಮುಳ್ಳುಗಳನ್ನು ತುಳಿದು ಕಷ್ಟಪಡುವುದನ್ನು ನನ್ನ ಕಣ್ಣುಗಳಿಂದ ನೋಡಲು ಸಾಧ್ಯವಿಲ್ಲ ಸೀತೆ, ಸಾಧ್ಯವಿಲ್ಲ. ನನ್ನ ಮಾತನ್ನು ಕೇಳಿ. ಸ್ವಾಮಿ, ಪತಿಯೇ ಸನಿಹ ಸತಿಗೆ ಸುಖ ಸ್ವರ್ಗ ಸೋಪಾನ. ಪತಿಯೇ ಸನಿಹ ಸತಿಗೆ ಸುಖ ಸ್ವರ್ಗ ಸೋಪಾನ. ದೊರೆಯೇ ಪರಿಯೋ ದೊರೆಯೇ ಪರಿಯೋ ಕಠಿಣ. ದೊರೆಯೇ ಪರಿಯೋ ಕಠಿಣ. ಪಂಚಕೆ ಆದೆಯ ದನವೇ ಕಾಂತ ತೊರೆದೆನ್ನನು ಕಾಂತ ತೊರೆದೆನ್ನನು ಗೋಪಿಯ. ಸ್ವಾಮಿ, ನೀವಿಲ್ಲದ ಈ ಅಯೋಧ್ಯೆಯಲ್ಲಿ ಅರಗಳಿಗೆಯೂ ನಾನು ಜೀವಿಸಲಾರೆ. ದಯಮಾಡಿ ವನವಾಸಕ್ಕೆ ಹೊರಟಿರುವ ನಿಮ್ಮ ಸಂಗಡ ನನ್ನನ್ನು ಕರೆದುಕೊಂಡು ಹೋಗಿ. ನೀವು ಕರೆದುಕೊಂಡು ಹೋಗದಿದ್ದ ಪಕ್ಷದಲ್ಲಿ ಖಂಡಿತವಾಗಿಯೂ ನಾನು ಅಗ್ನಿ ಪ್ರವೇಶ ಮಾಡುವೆನು. ಶಾಂತಳ, ಶಾಂತಳ. ವಿಧಿ ಇಚ್ಛೆ ಇದ್ದಂತಾಗಲಿ.
ನಡಿ, ಮಾತಾಪಿತೃವಿನ ಆಶೀರ್ವಾದ ಪಡೆದು ಹೊರಡು. ಅಗ್ರಜ ನಮಸ್ಕರಿಸುವೆನು. ಲಕ್ಷ್ಮಣ, ನಿನಗೆ ಮಂಗಳವಾಗಲಿ. ಅಣ್ಣ, ಅಯೋಧ್ಯ ನಗರದಲ್ಲಿ ಇಂದು ನಿಮ್ಮ ಪಟ್ಟಾಭಿಷೇಕದ ಮಹೋತ್ಸವವೆಂಬುದಾಗಿ ಪ್ರಜೆಗಳೆಲ್ಲರೂ ಹರ್ಷಚಿತ್ತರಾಗಿರುವಾಗ ಪಟ್ಟಾಭಿಷೇಕನಾಗಬೇಕಾದ ನೀನು ಖಿನ್ನ ಮನಸ್ಕನಾಗಿ ಮಾತೆಯವರೊಂದಿಗೆ ಪಾದಚಾರಿಯಾಗಿ ಸಂಚರಿಸುತ್ತಿರುವುದೇ? ಹೇಳಿ ಕಳಿಸಿದರೆ ನಾನೇ ರಥವನ್ನು ತೆಗೆದುಕೊಂಡು ಬರುತ್ತಿದ್ದೇನಲ್ಲ. ಲಕ್ಷ್ಮಣ, ಇಂದಿನಿಂದ ನಾನು ಪಾದಚಾರಿಯಾಗಿಯೇ ಸಂಚರಿಸಬೇಕೆಂದು ನಿರ್ಧರಿಸಿದ್ದೇನೆ. ಅಂದರೆ ನಿಮ್ಮ ಮಾತಿನ ಅರ್ಥ? ಅಂದರೆ ಹಿಂದೆ ದೇವಾಸುರರ ಯುದ್ಧದಲ್ಲಿ ಕೈಕಾಮಾತೆಯು ಮಾಡಿದ ಸಹಾಯಕ್ಕೆ ಮೆಚ್ಚಿ ತಂದೆಯವರು 2 ವರಗಳನ್ನು ಕೊಟ್ಟಿದ್ದರು. ಕೇಳಬಲ್ಲೆನು? ಈಗ ಆ ವರಗಳನ್ನು ಕೇಳಿಕೊಂಡಿದ್ದಾರೆ. ಏನೆಂಬುದಾಗಿ? ಮೊದಲನೆಯ ವರಕ್ಕೆ ನನಗೆ ನಿಶ್ಚಿತವಾದ ಪಟ್ಟಾಭಿಷೇಕವನ್ನು ತಪ್ಪಿಸಿ ಅಣ್ಣ, ತನ್ನ ಮಗನಾದ ಭರತನಿಗಾಗಬೇಕೆಂತಲೂ. ಇನ್ನು 2ನೇ ವರಕ್ಕೆ ನಾನು ನಾರುಮುಡಿಯನ್ನುಟ್ಟು ಜಠ ವಲ್ಕಲಧಾರಿಯಾಗಿ 14 ವರ್ಷ ವನವಾಸಕ್ಕೆ ಹೋಗಬೇಕೆಂದು ಕೇಳಿಕೊಂಡಿದ್ದಾರೆ. ಅಗ್ರಜ ಸಾಕೇತ ಪುರಗಿ ಪರಿಯುತ್ತರವೆ, ವರನಗುವರ ನಿರುಗರೆ ಸಾಕೇತ ಪುರಗಿ ಪರಿಯುತ್ತರವೆ. ಸಾಕೇತ ಪುರಗಿ ಪರಿಯುತ್ತರವೆ, ವರನಗುವರ ನಿರುಗರೆ ಸಾಕೇತ ಪುರಗಿ ಪರಿಯುತ್ತರವೆ. ನೀರಿ ಮಾತನಾಡಿದಂತ ಧೂಳರ ಜನಗಳ ಕಡೆಯಿಂದ ಬರಬೋಳ್. ಅಣ್ಣ, ನೀರಿ ಮಾತನಾಡಿದಂತ ಧೂಳರ ಜನಗಳ ಕಡೆಯಿಂದ ಬರದೋಳ್. ಸಾಕೇತ ಪುರಗಿ ಪರಿಯುತ್ತರವೆ, ಹೊರನಗುವರ ನಿರುಗರೆ ಸಾಕೇತ ಪುರಗಿ ಪರಿಯುತ್ತರವೆ. ರಾಮ ಕಾಡ ಸೇರ ಭರತ ಸುಖಗಳು ರಾಜ್ಯವನ್ನಾಳುವನೆ. ಅಣ್ಣ, ರಾಮ ಕಾಡ ಸೇರ ಭರತ ಸುಖಗಳು ರಾಜ್ಯವನ್ನಾಳುವನೆ. ಹುರಿದನ ಮುಂದಾಗಿರಲಿ ಧರೆಯೋಳ್, ಹುರಿದನ ಮುಂದಾಗಿರಲಿ ಧರೆಯೋಳ್. ತಾತನಾಡಿದಂತ ಮಾತ ಪಾಲಿಸೆ, ತಾತನಾಡಿದಂತ ಮಾತ ಪಾಲಿಸ. ಸಾಕೇತ ಪುರಗಿ ಪರಿಯುತ್ತರವೆ, ಹೊರನಗುವರ ನಿರುಗರೆ ಸಾಕೇತ ಪುರಗಿ ಪರಿಯುತ್ತರವೆ. ಅಗ್ರಜ, ಕೂಡದು ಕೂಡದು, ನೀನು ಅರಣ್ಯವಾಸಕ್ಕೆ ಹೋಗಲೇ ಕೂಡದು. ಮಹಾಮಾತ್ಸರ್ಯ ವಿಷಭರಿತಳಾದ ಕಾಳ ಸರ್ಪಿಣಿಯ ಮೋಹದ ವಿಷವು ತಲೆಗೇರಿ ಮುಂದಾಲೋಚನೆ ಇಲ್ಲದೆ ವಾಗ್ದಾನವನ್ನು ಮಾಡಿದ ವೃದ್ಧನಾದ ತಂದೆಯ ಮರಳು ಮಾತುಗಳನ್ನು ನಡೆಸಲೇ ಕೂಡದು. ಆ ಕ್ರೂರ ಪಿಶಾಚಿಯನ್ನು ತೃಪ್ತಿಪಡಿಸಲು ಅಣ್ಣ ನಿನಗೆ ಒದಗಿ ಬಂದಿಹ ರಾಜ್ಯ ಲಕ್ಷ್ಮಿಯನ್ನು ತಿರಸ್ಕರಿಸಿ ಕಾಡಿಗೆ ಹೋಗುವುದೇ? ಕೀರ್ತಿ ಪರಾಕ್ರಮಗಳಿಂದ ಸಕಲ ಪ್ರಜಾರಂಜಕನಾಗಿರುವ ನಿನ್ನನ್ನು ಕಾಡಿಗಟ್ಟಿ ತಂದೆಯು ತನ್ನ ಕನಿಷ್ಠ ಪುತ್ರನಿಗೆ ರಾಜ್ಯ ಪಟ್ಟವನ್ನು ಕಟ್ಟುವುದು ಯಾವ ಧರ್ಮ? ಧರ್ಮ ಮಾರ್ಗವನ್ನು ಮೀರಿ ನಡೆಯುವಾತನು ತಂದೆಯಾಗಲಿ ಗುರುವೇ ಆಗಲಿ ಶಿಕ್ಷಾರ್ಹನೆಂದು ಧರ್ಮಶಾಸ್ತ್ರವೇ ಹೇಳುತ್ತಿರುವಲ್ಲಿ ತಂದೆಯು ತನ್ನ ಕಿರಿಯ ಹೆಂಡತಿಗೆ ಮನಸ್ಸೋತು ನಿರಪರಾಧಿಯಾದ ನಿನಗೆ ಅರಣ್ಯವಾಸವನ್ನು ವಿಧಿಸಿರುವ ತಂದೆಯಾದರೂ ಶಿಕ್ಷಾರ್ಹನಲ್ಲವೇ? ಆಜ್ಞಾಭಂಗಂ ನರೇಂದ್ರಾಣಂ ದಂಡಂ ಎಂಬ ಆರ್ಯೋಕ್ತಿಯಂತೆ ತಂದೆಯು ನಿನಗೆ ವಿಧಿಸಿರುವ ಅರಣ್ಯವಾಸವನ್ನು ತಿರಸ್ಕರಿಸಲೇಬೇಕು. ಧರ್ಮಾತ್ಮನು ಕುಲ ಜ್ಯೇಷ್ಠನು ಆದ ನಿನ್ನ ಮೇಲಿನ ದ್ವೇಷ ಅಸೂಯೆಯಿಂದಲೂ ಭರತನ ಮೇಲಿನ ವ್ಯಾಮೋಹದಿಂದಲೂ ಕ್ಷತ್ರಿಯ ಕುಲಕ್ಕೂ ತನ್ನ ರಾಜ್ಯ ಪದವಿಗೂ ಕಳಂಕವನ್ನೇ ತಂದ ಆ ದುಷ್ಟ ಕೈಕೆಯನ್ನು ಅಣ್ಣ ಆನವಿಲ್ಲದ ಹೀನ ಕೈಕೆಯ, ಆನವಿಲ್ಲದ ಹೀನ ಕೈಕೆಯ, ಮಾನವಿಲ್ಲದ ಹೀನ ಕೈಕೆಯ ಅಣ್ಣ, ಆನವಿಲ್ಲದ ಹೀನ ಕೈಕೆಯ ಸನತನವನು ಏನ ಬೇರೆ ಅಣ್ಣ ಹೀನ ಮಾತನು. ಏನ ಬೇರೆ
ಅಪ್ಪಣೆಯನ್ನು ಕೊಡು. ಆ ದುಷ್ಟ ಕೈಗೆ ಮಾತನ್ನು ಅನುಮೋದಿಸಿ ಭರತನೇನಾದರೂ ಪ್ರತಿಭಟಿಸಿದ್ದೇ ಆದರೆ ಅವನಿಗೂ ತಕ್ಕ ಪ್ರತಿಕ್ರಿಯೆಯನ್ನು ಮಾಡುವೆನು. ಇದಕ್ಕೆ ಪ್ರತಿಯಾಗಿ ಹೇಳುವವರು ಯಾರಾದರೂ ಇದ್ದರೆ ಬರಲಿ ನನ್ನ ಮುಂದೆ. ಶಾಂತನಾಗು. ದುಡುಕುವುದು ಪ್ರಾಜ್ಞರ ಲಕ್ಷಣವಲ್ಲ. ಸುಪುತ್ರರಾಗಿ ಜನಿಸಿದ ನಾವುಗಳು ಮಾತಾಪಿತೃವಿನ ಆಜ್ಞೆಯನ್ನು ಪಾಲಿಸುವುದು ನಮ್ಮಗಳ ಕರ್ತವ್ಯ. ಆದ್ದರಿಂದ ನಾನು ಈ ದಿನವೇ ವನವಾಸಕ್ಕೆ ಹೊರಟಿರುವೆನು. ನೀನು ಇಲ್ಲಿಯೇ ಇದ್ದುಕೊಂಡು ಮಾತಾಪಿತೃವಿನ ಸೇವೆ ಮಾಡಿ ಅವರ ಪ್ರೀತಿಗೆ ಪಾತ್ರನಾಗ. ಅಣ್ಣ, ಅಜ್ಞಾನದಿಂದ ದುಡುಕಿ ಮಾತನಾಡಿದ ನನ್ನನ್ನು ಕ್ಷಮಿಸಣ್ಣ. ಧರ್ಮಜ್ಞನಾದ ನಿನ್ನ ಮಾತಿಗೆ ನಾನು ಪ್ರತ್ಯುತ್ತರವನ್ನು ಹೇಳಲಾರೆನು. ಅಣ್ಣ, ನಾನು ಸಹ ನಿನ್ನ ಜೊತೆಯಲ್ಲಿಯೇ ವನವಾಸಕ್ಕೆ ಬರುವೆನಣ್ಣ. ಲಕ್ಷ್ಮಣ, ನೀನು ನನ್ನ ಸಂಗಡ ಬಂದರೆ ವೃದ್ಧರಾದ ಮಾತಾಪಿತೃವಿನ ಸೇವೆ ಮಾಡುವರ. ಅಣ್ಣ, ವೃದ್ಧರಾದ ಜನಕ ಜನನಿಯರ ಯೋಗಕ್ಷೇಮವನ್ನು ನೋಡಿಕೊಳ್ಳಲು ಭರತ ಶತ್ರುಘ್ನರಿಲ್ಲವೇ ಅಣ್ಣ? ಭರತನ ರಾಜ್ಯಭಾರವನ್ನು ವೀಕ್ಷಿಸಲು ಆತನ ತಾಯಿಯಾದ ಕೈಕಾಮಾತ ಇಲ್ಲವೇ ಅಣ್ಣ? ಅದು ಅಲ್ಲದೆ ಅಣ್ಣ, ಸರಿಯೇ ಸರಿಯೇ ನಾಡ ತೊರೆವುದು ದೊರೆಯೇ ಅಣ್ಣ, ಹಗಲಿರುಳು ಪರಿತಪಿಪ ಹಗಲಿರುಳು ಪರಿತಪಿಪ ಪುರದ ಜನರ ತೊರೆವುದು ಸರಿಯೇ ರವಿಯಿಲ್ಲದ ಗಗನ ನಗುವಿಲ್ಲದ ವದನ ದೇವರಿಲ್ಲದ ಸದನ ಇಂತಾಯ್ತೆ ಅಯೋಧ್ಯೆಯ ಕಥನ. ರಾಮ ನೀನಿಲ್ಲದ ಈ ಅಯೋಧ್ಯೆಯಲ್ಲಿ ನಾನಿರುವುದೇ ಇಲ್ಲ, ಸಾಧ್ಯವಿಲ್ಲವಣ್ಣ. ನೀನಿಲ್ಲದ ಈ ಅರಮನೆಯಲ್ಲಿ ನಾನು ಖಂಡಿತವಾಗಿಯೂ ಇರಲಾರೆನಣ್ಣ. ಒಂದು ವೇಳೆ ನೀನೇನಾದರೂ ವನವಾಸಕ್ಕೆ ಕರೆದುಕೊಂಡು ಹೋಗದೇ ಇದ್ದರೆ ನಾನು ಪ್ರಾಣತ್ಯಾಗವನ್ನು ಮಾಡಿಕೊಳ್ಳುವೆನಣ್ಣ. ಲಕ್ಷ್ಮಣ, ಜಾನಕಿಯು ನನ್ನನ್ನೇ ಹಿಂಬಾಲಿಸಿರುವಳು. ನೀನು ಸಹ ಹಠ ಸಾಧಿಸುತ್ತಿರುವೆ. ರಾಮ ರಾಮ,
ಸೀತಾ ಲಕ್ಷ್ಮಣ ಸಮೇತ ಕಾಡಿಗೆ ಹೋದ ಎಂಬ ಅಪಕೀರ್ತಿ ನನಗಲ್ಲವೇ? ನನಗಲ್ಲವೇ? ಹಾಗಲಿ, ವಿಧಿ ಇಚ್ಛೆ ಇದ್ದಂತಾಗಲಿ. ನಡೆಯಲಿ, ಮಾತಾಪಿತೃವಿನ ಆಶೀರ್ವಾದ ಪಡೆದು ಹೊರಡೋಣ. ಆಗಬಹುದು. ಬೇಡ ಕೈಕ, ಬೇಡ. ಹಿಡಿದ ಆಟವನ್ನು ಸಾಧಿಸಿ ಪ್ರಚಂಡ ಮಾರಿಯಾಗಬೇಡ. ನಿನ್ನ ಮಾತಿನಂತೆ ನಿನ್ನ ಮಗ ಭರತನಿಗೆ ಪಟ್ಟಾಭಿಷೇಕ ಮಾಡಿಸುತ್ತೇನೆ. ನನ್ನ ರಾಮನ ವನವಾಸವನ್ನು ತಪ್ಪಿಸು ಕೈಕ, ತಪ್ಪಿಸು. ಛೆಛೆ, ಏತಕ್ಕಾಗಿ ಈ ರೀತಿ ರೋಧಿಸುತ್ತಿರುವೆ? ಅದೆಂದಿಗೂ ಸಾಧ್ಯವಿಲ್ಲ. ಅಯ್ಯೋ ರಾಮ, ಈ ವೇದನೆಯನ್ನು ನಾನು ಹೇಗೆ ಸಹಿಸಲಿ? ಪ್ರಾಣೇಶ್ವರ, ಏತಕ್ಕಾಗಿ ಹೀಗೆ ನಿಂತಿರುವೆ? ಸಾಕು ಸುಮ್ಮನಾಗಿ. ಹಿಂದೆ ದೇವಾಸುರ ಯುದ್ಧಕ್ಕೆ ಹೊರಡುವಾಗ ನನ್ನನ್ನು ನಿಮ್ಮೊಂದಿಗೆ ಸಾರಥಿಯನ್ನಾಗಿ ಕರೆದುಕೊಂಡು ಹೋದಿರಲ್ಲ, ಏಕೆ? ನನ್ನ ಮೇಲಿರುವ ಅತಿ ಮೋಹಕ್ಕೋ ಅಥವಾ ನಿಮ್ಮಲ್ಲಿ ವೀರರು ಶೂರರು ಯಾರು ಇಲ್ಲ ಎಂಬ ವಿಚಾರ? ಅಂದು ನಾನು ಮಾಡಿದ ಸಾಹಸಕ್ಕೆ ಮೆಚ್ಚಿ ನನಗೆ 2 ಹೊರಗಳನ್ನು ಕೊಟ್ಟೆ. ಆ ಹೊರಗಳನ್ನು ನಡೆಸಿಕೊಡಲಾರದೆ ಈ ರೀತಿ ವ್ಯತ್ಯಪಡುತ್ತಿರುವಲ್ಲ. ಸಾಕು ಸುಮ್ಮನಾಗಿ. ನನ್ನ ಮಾತನ್ನು ಕೇಳು ದೇವಿ. ಈಗಲೂ ಕಾಲ ಮಿಂಚಿಲ್ಲ. ಆಡಿದ ಮಾತಿಗೆ ತಪ್ಪಿದ್ದೇನೆಂದು ಹೇಳಿಬಿಡಿ. ಅಯ್ಯೋ, ಸೂರ್ಯ ವಂಶದ ಅರಸರು ಆಡಿದ ಮಾತಿಗೆ ತಪ್ಪಿದ್ದಾರೆಂದು ಹೇಳಿ ಇಡೀ ನಾಡಿನಲ್ಲಿ ಡಂಗೂರ ಮೂಲಕ ಬೇಡ ದೇವಿ. ಅಯ್ಯೋ ರಾಮ, ಈ ವೇದನೆಯನ್ನು ಹೇಗೆ ಸಹಿಸಲಿ? ಜನಕ, ವನವಾಸಕ್ಕೆ ಹೊರಟಿರುವ ನಮಗಿನ್ನು ಅನುಜ್ಞೆಯನ್ನು ಕೊಡಿ. ಅಯ್ಯೋ ರಾಮಚಂದ್ರ, ರಾಮ, ನಿನಗೆ ವನವಾಸದ ಅನುಜ್ಞೆ ಏಕಂತ? ಇನ್ನು ಮುಂದೆ ರಾಮ ರಾಮ ಎಂದು ಯಾರನ್ನ ಕರೆಯಲಿ ಕಂದ? ಕುಮಾರ, ನಿನ್ನನ್ನು ಬಿಟ್ಟು ಒಂದು ಕ್ಷಣವೂ ಸಹ ನಾನು ಬದುಕಿರಲಾರೆ. ಕೈಕ, ದೇವಿ ದೇವಿ, ಸಾಕು ಸುಮ್ಮನಾಗಿ. ಅಲ್ಲಿ ನೋಡು ಕೈಕ, ನನ್ನ ಮುದ್ದು ರಾಮನ ಮುಖವನ್ನೊಂದು ಸಾರಿ ನೋಡು ಕೈಕ. ನೋಡಿದ್ದಾಯಿತು ಎಂದು ಹೇಳಿದೆನಲ್ಲ. ಆತನ ಮುಖವನ್ನಾದರೂ ನೋಡಿ ನಿನಗೆ ವನವಾಸಕ್ಕೆ ಹೋಗೆಂದು ಹೇಳಲು ಮನಸ್ಸಾದರೂ ಹೇಗೆ ಬಂದಿದ್ದೆ? ನಾನು ಇಷ್ಟು ಕೇಳಿಕೊಂಡರೂ ನಿನ್ನ ಮನಸ್ಸು ಕರಗಲಿಲ್ಲವೇ? ಬೇಡ ದೇವಿ, ಬೇಡ. ನಿನಗೆ ಕೈ ಮುಗಿದು ಕೇಳಿಕೊಳ್ಳುತ್ತೇನೆ. ನನ್ನ ಜನಕ, ಇದೇನಿದು ತಂದೆ? 60,000 ವರ್ಷಗಳ ಕಾಲ ಅವಿಚ್ಛಿನ್ನವಾಗಿ ರಾಜ್ಯಭಾರ ಮಾಡಿ ಕೆಚ್ಚೆದೆಯ 4 ಸುಪುತ್ರರನ್ನು ಪಡೆದ ನೀವು ಈ ಅಲ್ಪವಾದ ವಿಚಾರಕ್ಕೆ ಅಂಗಲಾಚಿ ಬೇಡಿದರೆ ಸ್ವರ್ಗದಲ್ಲಿರುವ ನಮ್ಮ ಪಿತೃಗಳನ್ನು ತಾವಾಗಿಯೇ ನರಕಕ್ಕೆ ತಳ್ಳಿದಂತಾಗುವುದಿಲ್ಲವೇ? ಇದು ಯಾವ ಮಹಾನ್ ಘನ ಕಾರ್ಯವೆಂದು ಈ ರೀತಿ ಚಿಂತಿಸುತ್ತಿರುವಿರಿ? 14 ವರ್ಷ ವನವಾಸವನ್ನು 14 ದಿನಗಳಂತೆ ಕಳೆದು ಬಂದು ಬಿಡುತ್ತೇನೆ. ನೀವಿನ್ನು ಚಿಂತಿಸಬೇಡಿ. ಪೂಜ್ಯರಾದ ಮಾವನವರೇ, ನನ್ನ ಪತಿಯ ಸಂಗಡ ವನವಾಸಕ್ಕೆ ಹೊರಟಿರುವ ನನ್ನನ್ನು ಆಶೀರ್ವದಿಸಿ. ಏನು ಹೇಳಿದೆ ತಾಯಿ? ಏನು ಹೇಳಿದೆ? ನೀನು ಸಹ ವನವಾಸಕ್ಕೆ ಹೊರಟೆಯೇನಮ್ಮ? ನೀನು ಸಹ ವನವಾಸಕ್ಕೆ ಹೊರಟೆಯೇನಮ್ಮ? ಹಾಗಲಿ ತಾಯಿ, ಹಾಗೆ ದೀರ್ಘ ಸುಮಂಗಲಿಯಾಗಿ ಬಾಳುತ್ತಾಯಿ. ಅಯ್ಯೋ, ಒಂದೇ ಗೃಹದಲ್ಲಿ ಎಷ್ಟೊಂದು ವ್ಯತ್ಯಾಸ. ಒಬ್ಬಳು ತನ್ನ ಸಿರಿ ಸಂಪತ್ತೆಲ್ಲವನ್ನು ತೊರೆದು ಪತಿಯ ಸಂಗಡ ವನವಾಸಕ್ಕೆ ಹೊರಟಿರುವಳು. ಮತ್ತೊಬ್ಬಳು ಪತಿಯ ಪ್ರಾಣಾಹುತಿಗೆ ಸಿದ್ಧಳಾಗಿರುವಳು. ಒಂದು ದಾನವ ಹೃದಯ, ಮತ್ತೊಂದು ದೇವತಾ ಹೃದಯ. ಒಂದು ಪಾಪದ ಜಲದಿ, ಮತ್ತೊಂದು ಪುಣ್ಯದ ನದಿ. ಆಗಲಿ, ದೀರ್ಘ ಸುಮಂಗಲಿಯಾಗಿ ಬಾಳು. ಜನಕ, ಲಕ್ಷ್ಮಣ, ಮಾತೆಯಾದ ಸೀತಾದೇವಿ ಹಾಗೂ ಅಣ್ಣ ಶ್ರೀರಾಮಚಂದ್ರರ ಜೊತೆಗೂಡಿ ನಾನು ಸಹ ವನವಾಸಕ್ಕೆ ಹೊರಟಿರುವೆನು. ನನ್ನನ್ನು ಆಶೀರ್ವದಿಸಿ ಜನಕ. ಲಕ್ಷ್ಮಣ, ಏನು ಹೇಳಿದೆ ಕಂದ? ಏನು ಹೇಳಿದೆ? ನೀನು ಸಹ ವನವಾಸಕ್ಕೆ ಹೊರಟಿಯೇನಪ್ಪ? ಹೋಗಲಿ ಬಿಡಿ ಜನಕ. ಹೋಗಿರಿ,
ಎಲ್ಲರೂ ಎಲ್ಲರೂ ಹೋಗಿರಿ. ಲಕ್ಷ್ಮಣ, ಜನಕ. ನನ್ನದೊಂದು ಮಾತು ಕಂದ. ಹೇಳಿ ಜನಕ. ಅಣ್ಣ ಶ್ರೀರಾಮಚಂದ್ರನನ್ನ ತಂದೆ ದಶರಥನೆಂದು ತಿಳಿ, ಸೀತಾ ಮಾತೆಯನ್ನ ತನ್ನ ತಾಯಿಯೆಂದು ಭಾವಿಸಿ ಅವರ ಸೇವೆಯನ್ನು ಮಾಡಿಕೊಂಡು ಅಗ್ರಜಾನಂದನವನ್ನು ಪಡೆ ಕಂದ. ಅಗ್ರಜಾನಂದನವನ್ನು ಪಡೆ. ಆಗಬಹುದು ಜನಕ. ಸುಮಂತ್ರರೇ, 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 ವನವಾಸಕ್ಕೆ ಹೊರಟಿರುವ ನಮ್ಮ ಕಂದಮ್ಮಗಳ ಹಿಂದೆ ಈ ಅಯೋಧ್ಯೆಯ ಸಿರಿ ಸಂಪತ್ತೆಲ್ಲವೂ ಹೋಗಲಿ. ತಮ್ಮ ಅಪ್ಪಣೆ ದೇವರೇ. ನಿಲ್ಲು ಸುಮಂತ್ರ, ನಿಲ್ಲು ಸುಮಂತ್ರ. ನಿಲ್ಲಪ್ಪ, ನಿಲ್ಲು. ಮಹಾರಾಣಿಯವರು ಏನೋ ಆಜ್ಞೆ ಮಾಡುವಂತಿದೆ, ಅದನ್ನು ಕೇಳಿಕೊಂಡೇ ಹೋಗು, ಕೇಳಿಕೊಂಡೇ ಹೋಗು. ಏನು ಹೇಳಿದ್ರಿ? ರಾಮಚಂದ್ರನ ಹಿಂದೆ ಈ ಅಯೋಧ್ಯೆ ಸಂಪತ್ತೆಲ್ಲವೂ ಆತನ ಹಿಂದೆ ಹೋಗಬೇಕು. ಆತನ ಹಿಂದೆ ಹೋದರೆ ಕೆನೆ ತೆಗೆದ ಹಾಲಿನಂತೆ ಈ ನಿಸ್ಸಾರವಾದ ರಾಜ್ಯವನ್ನು ಕಟ್ಟಿಕೊಂಡು ನನ್ನ ಮಗನಾದ ಭರತನ ಆಳ್ವಿಕೆ ಮಾಡಬೇಕು. ಕೂಡದು. ರಾಮಚಂದ್ರನ ಏನು ಹೋಗಕೂಡದು. ರಾಮಚಂದ್ರ, ಅರಣ್ಯವಾಸಕ್ಕೆ ಹೊರಟಿರುವ ನಿನಗೆ ಈ ರತ್ನಾಭರಣಗಳ ಅವಶ್ಯಕತೆಯಾದರೂ ಏಕೆ? ಅದನ್ನು ಕಳಚಿಡು. ನಾನು ನಿನಗೆ ನಾರಮುಡಿಯನ್ನು ಕೊಡುವೆ. ಅಯ್ಯೋ, ನನ್ನ ಕಂದ ಮಗಳಿಗೆ ನಾರ್ಮುಡಿಯೇ ಬೇಡ ಕೈಕ, ಬೇಡ ಕೈಕ. ಯಾವ ಸ್ವಾರ್ಥಕ್ಕಾಗಿ ಹಠ ಸಾಧಿಸುತ್ತಿರುವೆ? ಯಾರ ದುರ್ಬೋಧನೆಗೆ ಕಿವಿಗೊಟ್ಟು ಅಡೆದ ಮಗನಿಗಿಂತಲೂ ಹೆಚ್ಚಾಗಿ ಸಾಕಿ ಸಲಹಿದ ರಾಮನನ್ನ ನಿಷ್ಕರುಣೆಯಿಂದ ಅಡವಿಗಟ್ಟುತ್ತಿರುವೆ. ನಾನು ಇಷ್ಟು ಕೇಳಿಕೊಂಡರೂ ನಿನ್ನ ಮನಸ್ಸು ಕರಗಲಿಲ್ಲವೇ? ಮಗನೆಂಬ ಮಾತ್ಸರ್ಯವು ನಿನ್ನಿಂದ ದೂರ ಆಯಿತೆ. ನಾರಿಯಾದವಳಿಗೆ ಈ ಹಠಮಾರಿತನ ಒಳ್ಳೆಯದಲ್ಲ. ನನ್ನ ಮಾತನ್ನು ಕೇಳು. ಮುತ್ತು ರತ್ನ ವಜ್ರ ವೈಡೂರ್ಯಗಳನ್ನು ತೊಟ್ಟು ರತ್ನ ಖಚಿತವಾದ ಸಿಂಹಾಸನದ ಮೇಲೆ ಕುಳಿತು ರಾಜ್ಯಭಾರ ಮಾಡಬೇಕಾಗಿದ್ದ ನನ್ನ ರಾಮನನ್ನ ನಾರ್ಮುಡಿಯ ವೇಷದಲ್ಲಿ ನಾನು ನೋಡಲಾರೆ ಕೈಕ, ನೋಡಲಾರೆ. ಒಂದು ವೇಳೆ ನೋಡಿದ್ದೇ ಆದರೆ ಕ್ಷಣ ಮಾತ್ರ ಈ ಧರಣಿಯ ಮೇಲೆ ಉಳಿಯಲಾರೆ, ಕ್ಷಣ ಮಾತ್ರ ಉಳಿಯಲಾರೆ. ಜನಕ, ರಾಮಚಂದ್ರ, ವನವಾಸಕ್ಕೆ ಹೊರಟಿರುವ ನಮಗೇಕೆ ಈ ವಸ್ತ್ರಾಭರಣಗಳು? ಅಯ್ಯೋ, ಮಾತೆಯವರು ಕೊಡುವ ನಾರುಮಣಿಯೇ ಸಾಕು. ಕೊಡುತ್ತಾರೆ. ರಾಮಚಂದ್ರ, ಸೀತಾ, ನೀನು ಹೊರಟಿರಿ ಅಲ್ಲವೇ? ತಾವು ಹೊರಟಿರುವಲ್ಲವೇ? ಅಯ್ಯೋ ರಾಮ, ರಾಮಚಂದ್ರ, ಜನಕ, ಲಕ್ಷ್ಮಣ, ಅಯ್ಯೋ ಎಂದು ತಳ್ಳು ಅಲ್ಲಿ ಸೂತರ ಎಂದು ತಳ್ಳು ಅಲ್ಲೇ ರಾಮ, ಲಕ್ಷ್ಮಣ.
ಗೆಲ್ತು ಕಾಣುವನೆ. ಲಕ್ಷ್ಮಣ, ರಾಮಚಂದ್ರ, ರಾಮಚಂದ್ರ, ಲಕ್ಷ್ಮಣ, ಈ ವೇದನೆಯನ್ನು ಬಿಡಿ, ನಮ್ಮನ್ನು ಬೀಳ್ಕೊಡಿ. ದಯಾ ದಶರಥನೇ ಹೋಗಿ ಬರುವೆವೋ ಕರುಣಾ ಲಕ್ಷ್ಮಣ, ತಂದೆಯೇ ನಿಮ್ಮಯ್ಯ ಬೇಡಕೋದರ ಚರಣವ ಬೇಡಕಂತ